ಮಾರುತಿ ಅವ್ರೆ ನಮಸ್ಕಾರ. ನಮಸ್ಕಾರ ರೀ. ನಿಮ್ದು ಊರು ಹುಲ್ಸ್ಗೂಡ್ ಅಂದ್ರಲ್ಲ, ಚಿಂಚೋಳಿ. ಹುಲ್ಸ್ಗೂಡ್. ಏನ್ರಿ ಮಾರುತಿ ಅವ್ರಿ, ನಮ್ದು ಕೂಬಾ ಸಾಯಿಲ್ ಕಂಡೀಷನರ್ ಎದ್ರ ಸಲುವಾಗಿ ಉಪಯೋಗಿಸಿರಿ ಅಪ್ಪ ನೀವು ಈಗ? ಸರ್ ಇಲ್ಲಿ ತನಕ ಸರ್ ನಾವು ಒಕ್ಕಲ್ತನ ಮಾಡತ್ ಹಿಡಿದು ಸರ್ ಹಿರಿಯರ್ ಮಾಡ್ಕೋತ ಬಂದ್ರ ಸರ್. ಅವರು ಒಳ್ಳೆ ಗಿಬ್ಬರ್ಲಿಂದ ಮಾಡ್ಕೋತ ಬಂದ್ರ ಸರ್. ಅವ್ರು ತಂದು ನಮ್ಮ ಕೈದಾಗ ಹೊಲ ಕೊಟ್ರಿ. ನಾವೇನ್ ಮಾಡಿದೇವ್ ಸರ್, DAP ಯೂರಿಯಾ ಹಾಕಿ ಇಸ ಬೆಳದ್ಗೆ ಇಸ ತಿಲ್ಲತ್ತೀವಿ ಸರ್ ನಾವು. ಈಗ ಸರ್ ನಮ್ದು ಏಜ್ ಏಟ್ ಅದ ರೀ 40. ಇನ್ನೊಂದು 10 ವರ್ಷ ಅದ, ನಾವು 80 ವರ್ಷದಪ್ಲೆ ಕಾಣತ್ತೀವಿ ಸರ್ ನಾವೇ. ಇದಕ್ಕಾಗಿ ಸರ್ ಇದು ನಾವು ನಿಮ್ದು ಗೊತ್ತಾಗಿದ್ಮೇಲ್ರಿ, ಈ ಇಸಕಾರಿ ತಿಮ್ಮೋದಕ್ಕಿಂತ ರೀ ಏನು ವಿಷ ತಿಮ್ಮದ್ ಚಂದ ರೀ, ಏನು ಒಳ್ಳೆ ತಿಮ್ಮದ್ ಚಂದ ಅಂತ ನಾವೇ ಅರ್ವ ಮಾಡ್ಕೋಬೇಕಾಗೈತೆ ಸರ್. ಅದಕ್ಕಾಗಿ ಇದು ವಿಷಕಾರಿ ಬಿಟ್ಟು ಸರ್ ನಾವು 10 ಚೀಲ ಬೆಳಿತೀವಿ, 8 ಚೀಲ ಬೆಳೆಯಂ ಸರ್. ಇದಕ್ಕಾಗಿ ನಾವು ಈಗ ಕೂಬಾ ಸಾಯಿಲ್ ಕಂಡೀಷನ್ ಚೇಂಜ್ ಆಗಿಬಿಟ್ಟಿವಲ್ಲ ಸರ್. ಒಂದೇ ವರ್ಷನೇ ಕಾಣತ್ತದ ಸರ್ ಬೆಳಿ ಹ್ಯಾಂಗದ ಅನ್ನೋದು. ಈಗ ಅಂದ್ರೆ ನೀವು ಕೆಮಿಕಲ್ ಗೊಬ್ಬರ ಉಪಯೋಗಿಸಿ ಥಕಾಸಿ ಸಾವಯವ ಬಂದಿರಿ, ಬರೋಬರ್ರಿ? ಸೊ ಈಗ ಮಂಜುನಾಥ್ ಅವ್ರಿ, ಈಗ ಏನದ್ರಿ ನಿಮ್ ಹೊಲದಾಗ ನಮ್ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸಿದ್ ಪೈಲಿ ಸಲ ಅಂದ್ರೆ ಮೊದಲನೇ ಸಲ ಉಪಯೋಗಿಸಿರಿ. ಈಗ ಮೊದಲನೇ ಸಲ ಉಪಯೋಗಿಸಿದಾಗ ನೀವು ಯಾವಾಗ ನಮ್ ಕೂಬಾ ಸಾಯಿಲ್ ಕಂಡೀಷನರ್ ಎದಕ್ ಹಾಕಿರಿ? ಸರ್ ಕಬ್ಬಿಗೆ ಹಾಕಿದೇವ್ ಸರ್. 1 ತಿಂಗಳ ಹಿಂದೆ ಹಾಕಿದೇವ್ ಸರ್. ಅವಾಗ ಹಾಕೋಕ್ಕಿಂತ ಮೊದಲ್ರಿ ಪೂರ ನೆಲ ಹತ್ ಕುಂತಿತ್ ಸರ್. ಅದು ಹಾಕಿದ 1.5 ತಿಂಗಳದಾಗೆ ಟೊಂಕಿ ಬಂದವ್ ಸರ್. ಅಂದ್ರೆ ನಿಮ್ ಪ್ರಕಾರ ಬೆಳಿ ಹೆಂಗದ್ರಿ ಕಬ್ಬು ನಿಮ್ದು? ಬೆಳಿ ಕುಣಿಲತ್ತ ಸರ್, ಹೊಲ ಕುಣಿಲತ್ತದ. ಬಾಕಿ ರೈತರಿಗೆ ಏನ್ ಅಲ್ಲತ್ತಾರ ನಿಮ್ ಸುತ್ತಮುತ್ತ ರೈತರದು? ಅವ್ರಿಗ್ರಿ ಬಾಯಲ್ಲಿ ಹೇಳಿದ್ರಿ ಸರ ಕೇಳಲ್ರಿ. ಕಣ್ಣೀರ್ ನೋಡಿದ್ಮೇಲೆ ಸರ್ ಇನ್ನೊಂದು ಸರಿ ಸಂಶಯನೇ ಅದ್ರ ಇರ್ತದ್ರಿ, ಇದು ಏನೋ ಬೇರೆ ಹಾಕ್ಯಾನಿ ಅಂತ ತಿಳ್ಕೊತಾರ. ಇರ್ಲಿ, ಅದಕ್ಕೆ ಸರ್ ಕನ್ವರ್ಟ್ ಮಾಡ್ಬೇಕಾಯ್ತದ ಸರ್. 2-3 ವರ್ಷ ಬೇಕಾಗ್ತಾರೆ ಬೇರೆ ರೈತರಿಗೆ. ಮಂದಿದ ನಮ್ಗೆ ಮಾಡೋದ್ ಬೇಕಾಗಿಲ್ಲ. ಈಗ ಅಲ್ಲತ್ತಾರೇನ್ರಿ ಅವ್ರ ಬೆಳಿಗ್ಗೆ ನಿಮ್ ಬೆಳಿಗ್ಗೆ ಏನ್ ಫರಕ್ ಅದ? ಫರಕ್ ಸರ್ ಅವ್ರದನ್ನ ಒಂದ್ ಮಳ ಕೆಳಕ್ ಅದರಿ, ಒಂದ್ ಮಳ ನಮಗ್ ಮ್ಯಾಕ್ ಅದ. ನಿಮ್ದು ಹೆಂಗ್ ಹಸಿರದ ಫುಲ್ ಕರ್ರಗ ಅದ ಸರ್. ಪೂರಾ ಕರ್ರಗ ಅದ. ಈಗ ಮತ್ ವಾಪಸ್ ನೀವು ನಮ್ಮಲ್ಲಿ ಖಾತಾ ಒಯ್ಲಕ್ ಬಂದಿರಿ, ಅಂದ್ರೆ 2ನೇ ಡೋಸ್ ಕೂಡ ಸಲಕ್ ಒಯ್ಲಕ್ ಬಂದಿರಿ ನೀವು, ಬರೋಬ್ಬರ ಅದ. ಇದು ಬಿಟ್ಟು ಮತ್ ಏನ್ ಮಾಡ್ಬೇಕಂತೀರಿ ನಮ್ ಕೂಬಾ ಸಾಯಿಲ್ ಕಂಡೀಷನ್ ಅಲ್ಲಿ? ಸರ್ ತೊಗರಿ ರೀ, ತೊಗರಿ ಆಮೇಲೆ ಹೆಸರು, ಉದ್ದ ಹೆಸರು, ಅದು ಏನ್ ನಾವ್ ಏನ್ ಬೆಳ್ಕೋತೀವಲ್ಲ ಸರ್, ಎಲ್ಲಾ ಬೆಳಿ ಕೂಬಾ ಸಾಯಿಲಿಂದ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿ ಸರ್. ನಿಮ್ಗೆ ಬಾಕಿ ರೈತರಿಗೆ ಏನ್ ಹೇಳ್ಬೇಕಂತೀರಿ? ಆಚೆ ನಿಮ್ ಧಾರಣಿದಾಗ ಹೆಂಗ್ ಅನಿಸ್ತದ? ನೀವು DAP ಯೂರಿಯಾ ಉಪಯೋಗಿಸೋದ್ ಖರ್ಚಿಗೆ ಕೂಬಾ ಸಾಯಿಲ್ ಕಂಡೀಷನ್ ಉಪಯೋಗಿಸೋದ್ ಖರ್ಚಿಗೆ ಹೆಂಗ್ ಫರಕ್ ಅನಿಸ್ತದ ನಿಮ್ಗೆ? ಸರ್ ಅದು 10 ರೂಪಾಯಿ ಖರ್ಚೆ ಬಂದ್ರೆ ಸರ್, ಇದು 5 ರೂಪಾಯಿದಾಗ ಆಗತ್ತದ ಸರ್. ನಮ್ಗೆ ಇದ್ರೊಳಗೆ ರೊಕ್ಕನು ಉಳಿತಾಯ ಆಗತ್ತದ್ರಿ. ನಾವು ಒಳ್ಳೆ ಊಟ ಮಾಡೋದು ಮೇನ್ ಅದರಿ ಸರ್. ನಾವು ಊಟ ಮಾಡೋದು ಮೇನ್ ಅದರಿ. ನಾವು ನಾಳೆಗೆ ನಾವು ಚಂದಿದ್ರೆ ನಾವೇ ನಾಳೆ ಬೆಳಗಾಗ್ತದ್ರಿ. ನಮಗೆ ನಾವೇ ಖರಾಬ್ ತಿಂದು ದವಾಖಾನೆ ಬಿದ್ದರೆ ನಮ್ಗೆ ಯಾರು ನೋಡೋದ್ರಿ? ಅದಕ್ಕಾಗಿ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡೋಕ್ಕಾಗ್ತದೆ ಸರ್. ನಾವು ಹೊಲಗಳಿಗೆ ಮೇನ್ ಉಳಿಯೋದು ಮೇನ್ ಅದ. ಈಗ ತೊಗರಿ ಸಲಹೆಗೆ ನೀವು ನನಗೆಲ್ಲ ಕೇಳಿದ್ರಿ. ತೊಗರಿ ಸಲಹೆಗೆ ನಾ ಹೇಳಿದ ಖರ್ಚು ನಿಮ್ಗೆ ಹೆಂಗ್ ಅನಿಸ್ತದ? ಖರ್ಚು ಸರ್ ನಮಗೆ ಏನಿಲ್ಲ ಅಂತಂದ್ರೆ ಅದ್ರೊಳಗೆ ನೀವು ಹೇಳಿದ್ಕಿಂತ ಅದು ಹೇಳಿದ್ಕಿಂತ 5,000 ರೂಪಾಯಿ ಡಿಫರೆನ್ಸ್ ಅದ ನೋಡಿ ಸರ್. ಅರ್ಧ ಉಳಿತದ ಸರ್. ಮತ್ತೆ ಅರ್ಧ ಡೈರೆಕ್ಟ್ ಬೆಳಿಕ್ಕಿಂತ ಬರಕ್ಕಿಂತ ಮೊದಲೇ ನಾವು ಸಾಲ ಮಾಡ್ಕೇಸಿ ಇದು ಹಾಕೋದ್ಕಿಂತ 5,000 ರೂಪಾಯಿ ಉಳಿ ಇಟ್ಕೊಂಡ ಸಾಲ ಮಾಡೋಣ ಅಂತಲ್ರಿ, ಇಳುವರಿನೂ ಜಾಸ್ತಿ ತಗೋಬಹುದು ಸರ್. ಮತ್ತೆ ಮೆಣಸಿನ್ಕಾಯಿನೂ ಬೆಳಿತೀನಿ ಅಂದ್ರೆ ಮೆಣಸಿನ್ಕಾಯ್ದ ಖರ್ಚು ಹೆಂಗ ಅನಿಸ್ತದೆ ನಿಮ್ಗೆ? ಮೆಣಸಿನ್ಕಾಯಿ ಸರ್ 1 ಎಕರೆ ತಿಂಗಳಂದ್ರೆ 20,000 18-20 ಸಾವಿರ ರೂಪಾಯಿ ಖರ್ಚೆ ಬರ್ತದೆ ಸರ್ ಡೈರೆಕ್ಟ್. ಅದ್ರೊಳಗೆ ಯಾವ್ದಾಗ್ತದಲ್ಲ ಸರ್, ಅದು 6-7 ರೂಪಾಯಿದಾಗ 1 ಎಕರೆ ಮೆಣಸಿನ್ಕಾಯಿ. ಅಂದ್ರ ಏನು, ಈಗ ನೀವು ತೊಗರಿ ಮತ್ತು ಮೆಣಸಿನ್ಕಾಯಿ 2 ಕಲ್ತು ಬೆಳಿತೀನಿ ಅಂತ್ರಿ. ಸೊ ಇದು 2 ಕಲ್ತು ಬೆಳೆದಾಗ ನಿಮ್ಗೆ ಟೋಟಲ್ ಖರ್ಚನೇ ಕಮ್ಮಿನೇ ಆಗತ್ತದ. ಬರೋಬರ್ರಿ. ಮತ್ತೆ 2 ಇಳುವರಿ ಚಲೋ ಬರ್ತದ. ನೀವು ಇನ್ನೊಂದ್ರಪ್ಪ ಬ್ಯಾರೆ ರೈತರಿಗೆ ಏನ್ ಹೇಳ್ಬೇಕಂತೀರಿ? ಅಂದ್ರೆ ಬ್ಯಾರೆ ಈಗೇನ್ ಕೆಮಿಕಲ್ದಾಗ ಗೊಬ್ಬರದಾಗ ಉಪಯೋಗಿಸ್ತಾರೋ ಅವ್ರಿಗೆ ನೀವು ದಿಟ್ಟಂಗೆ ಏನ್ ಹೇಳ್ಬೇಕಂತೀರಿ? ಏನ್ ಹೇಳ್ಬೇಕಂದ್ರೆ ಸರ್, ಹಾಲು ಕುಡಿದ್ರ ಮನುಷ್ಯ ಹೆಂಗಿರ್ತದ್ರಿ, ಭೂಮಿಗೆ ಹಾಲು ಕುಡಿಸಿ ಏನದ ಭೂಮಿಗೆ ಶಕ್ತಿವಂತ ಸಾವುಕಾರ ಭೂಮಿಗೆ ಮಾಡಿದ್ರೆ ನಾಳೆ ನಮ್ಗೆ ಸಾವುಕಾರ ಮಾಡೇ ಮಾಡ್ತದೆ ಸರ್. ಅದು ಬರೋಬರ್ ಭೂಮಿ. ಈಗ ಕೆಮಿಕಲ್ ಕೊಟ್ಟು ಹಾಳು ಮಾಡಿದ್ಮೇಲೆ ನಮ್ಗೆ ಸಾವುಕಾರ ಮಾಡಂದ್ರೆ ಏನ್ ಮಾಡ್ತದೆ ಸರ್? ಅದು ನಮ್ಗೆ ಒಳಗ್ ಜಾಗನೂ ಕೊಡಲ್ರಿ. ಅದು ನಮಗೆ ಹಾಳು ಮಾಡಿದ ಮಗನೇ ಅಲ್ಲೇ ಊರಾಗೆ ಕುಣಿಗೆರೆ ಹೋಗಿ ಹೊಡ್ರಿ ಆಗ್ತದೆ ಸರ್ ಭೂಮಿ. ಬರೋಬರ್. ಅಂದ್ರೆ ಬೇರೆ ರೈತರಿಗೆ ಸಾವಯವ ಮಾಡ್ಬೇಕಂತ ಹೇಳಿ ಮಾಡಬೇಕು ಸರ್. ಮುಂದಿನ ಪೀಳಿಗೆಗೆ ಸರ್, ಈಗ ನಮ್ಮದ್ರ ಆಯ್ತು ಸರ್, ನಮ್ದು ಆಯಸ್ಸನು ಆಯ್ತ್ರಿ, ನಮ್ ದುಡಿಯೋದನ್ನು ಹೋಯ್ತ್ರಿ, ನಮ್ ಮುಗಿದು ಹೋಯ್ತ್ರಿ ನಮ್ಮ ಜೀವನ. ಮುಂದಿನ ಪೀಳಿಗೆಗೆ ನಾವು ಹೊಲ ಚಂದ ಇಡ್ಬೇಕಲ್ಲ ಸರ್. ಇಲ್ಲ ಅಂತಂದ್ರೆ ಹೊಲ ಮಾರ್ಕೊಂಡು ಹೋಗ್ಬೇಕು, ಅದು ಒಂದು ಸುಖ ರೀ. ಇಲ್ಲ ಇಡೋದು ಭೂಮಿ ಇಟ್ಟಪ್ಪ ಅಂದ್ರೆ ಸುಖದಾಗ ಅಂದ್ರೆ ಏನಂದ್ರೆ ಆರೋಗ್ಯವಾದ್ರೆ ಹೊಲ ಇಡ್ಬೇಕು. ಇದು ಏನು ಓದೋದು ಅದೇ ಓದೋದು ಸರ್. ಈಗ ನಮ್ಮ ದೇಶ ಸರ್, ನಮ್ದು ಏಜ್ ರೀ 90 ಇತ್ರಿ, ಈಗ 70-60 ಬಂದು ನಿಂತು ಸರ್. ಈಗ ಮತ್ತೆ ಸರ್ ಇದು ಊಟ ಮಾಡೋದ್ರಿಂದ ಹೆಂಗದ್ರಿ ಸರ್? ಇದು ಎಲ್ಲ ಕೆಮಿಕಲ್ ಊಟ ಮಾಡೋದ್ರಿಂದ ಎಂತೆಂಥ ಬ್ಯಾನಿಗಳು ಕೇಳಲಾರ್ದಲ್ಲ ಬ್ಯಾನಿಗಳು ಈ ಊಟಲಿಂದೇ ಹೊಂಟ ಸರ್. ಮಾಡ್ರಿಪ್ಪ. ಮತ್ತು ನೀವೇನು ಬೆಳಿತೀರಿ ನಡುವಿಂದು, ನಡು ಯಾವಾಗ ಆಗ್ತದೆ ಅವಾಗ ನೀವೇನದಲ್ಲ ಒಂದಿಷ್ಟು ವಿಡಿಯೋ ಮಾಡಿ ಕಳಿಸ್ರಿ. ಯಾವುದು ಕಬ್ಬಿಂದು ಕಳಿಸ್ರಿ,
ಇನ್ನು ಮುಂದೆ ತೊಗರಿ ಹಾಕ್ಬೇಕಂತೀರಿ ಅದ್ರದ್ದು ಕಳಿಸ್ರಿ ಮತ್ತು ಅದ್ರ ಸಂಗಡ ಮೆಣಸಿನ್ಕಾಯಿ ಬೆಳಿಬೇಕಂತೀರಿ, ತೊಗರಿ ಮೆಣಸಿನ್ಕಾಯಿ ಜೋಡಿಸಿ ಬೆಳಿಬೇಕಂತೀರಿ. ಅದು ಬಿತ್ತಾಗ ಮಾಡಾಗ ಏನದಲ್ಲ ನೀವು ಏನದಲ್ಲ ಒಂದಿಷ್ಟು ವಿಡಿಯೋ ಕಳಿಸ್ರಿ. ಅಂದ್ರೆ ನೀವು ಹೇಳಿದ್ದಕ್ಕೆ ಬಾಕಿ ಮಂದಿಗೆ ರೈತರಿಗೆ ಏನದಲ್ಲ ಒಂದು ಕನ್ಫರ್ಮೇಶನ್ ಆಗ್ತದೆ. ಏನಪ್ಪ ಅಂತಂದ್ರೆ ಹೌದಪ್ಪ ಅವ್ರು ಹೇಳಿದ ಪ್ರಕಾರ ಉಪಯೋಗಿಸ್ಲಾಕತ್ತಾರೋ ಅನ್ನೋದು ಒಂದು ಕನ್ಫರ್ಮೇಶನ್. ನಮಸ್ಕಾರಪ್ಪ. ನಮಸ್ಕಾರ. ಇವ್ರ ಸಂಗಟ ಸಂಜು ಅಂತ ಬಂದಾರ್ರಿ. ಇವ್ರದ್ದು ತೊಗರಿ ಹೊಲಗಳವ ಬರೋಬರ್ರೆ. ಒಣ ಬೇಸಾಯದಾಗ ನಿಮ್ಗೆ ಈಗ ಹೇಳಿದ ಪ್ರಕಾರ ನೀವು ನಿಮ್ಗೆ ಸಹಮತ ಅದರಿ. ಧಾರಣಿದಾಗಲಿ ಖರ್ಚಿನಾಗಲಿ ಎಲ್ಲ ನಿಮ್ಗೆ ಅನುಕೂಲ ಅದ. ಸೊ ಈಗ ಫಸ್ಟ್ ಟೈಮ್ ಮಾಡಾಕತ್ತೀರಿ ತೊಗರಿ. ಮಾಡ್ರಿ ಸಂಜು. ನಿಮ್ ಮತ್ತೇನು ತಿಳಿದಿಲ್ಲ ಅಂದ್ರೆ ನಾನು ಕೇಳ್ರಿ, ನಾ ಹೇಳ್ಕೊಡ್ತೀನಪ್ಪ. ನಮಸ್ಕಾರ. ನಿಮ್ದು ಹುಲ್ಸ್ಗೂಡ ಅಲ್ರಿ ಸಂಜು?